ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಅಂತಂದರೆ, ಇಲ್ಲಿ ಭಾಗ್ಯಮ್ಮನಿಗಂತೂ ಬಿಡುಗಡೆ ಆಗುತ್ತೆ. ಅಜಿತ್ ಅವ್ರಿಗೆ ಕೋರ್ಟಲ್ಲಿ ತುಂಬ ಹೊಗಳ್ತಾರೆ. ಸೊ ಕೋರ್ಟ್ ಕಡೆಯಿಂದ ಅಪ್ರಿಷಿಯೇಟ್ ಕೂಡ ಸಿಗುತ್ತೆ. ಹಾಗಾದರೆ ಈ ವಿಷಯ ಭೂಮಿಗೆ ಹೇಳಬೇಕಲ್ವಾ? ಸೊ ಭೂಮಿಗೆ ಹೇಳಬೇಕು ಅಂತ ಹೇಳಿದಾಗ, ಹೌದು ಭೂಮಿಯಲ್ಲಿ ಆಗಲೇ ಇಂದ ಎಲ್ಲರೂ ನೋಡ್ತಾ ಇದ್ದೀನಿ, ಆದರೆ ನನ್ನ ಮಗಳು ಭೂಮಿನೇ ಇಲ್ವಲ್ಲ, ಭೂಮಿ ಬರಲಿಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಅದು ಭಾಗ್ಯಮ್ಮ, ಏನು ಗೊತ್ತಾ, ಭೂಮಿ ಪೊಲೀಸ್ ಟ್ರೈನಿಂಗ್ ಹೋಗಿದ್ದಾಳೆ ಅಂದ ತಕ್ಷಣ ಭಾಗ್ಯಮ್ಮನಿಗೆ ಇಷ್ಟು ಖುಷಿ ಆಗುತ್ತೆ. ದೇವರು ಕಿತ್ಕೊಂಡ್ರೆ ಎಲ್ಲ ಕಿತ್ಕೊಂಡ್ಬಿಡ್ತಾನಂತೆ, ಕೊಟ್ಟರೆ ಎಲ್ಲಿ ಇಟ್ಕೊಳ್ಳಿ ಅನ್ನೋಷ್ಟು ಜಾಗ ಇಲ್ದಂಗೆ ಖುಷಿಯನ್ನು ಕೊಡ್ತಾನಂತೆ. ಸೊ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಸೊ ಇವತ್ತು ನನ್ನ ಅಳಿಯಂದ್ರಿಂದ, ಅಜಿತ್ ಸಾಹೇಬ್ರಿಂದ ನನಗೆ ಇವತ್ತು ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಸದ್ಯಕ್ಕೆ ಭೂಮಿಗೆ ವಿಷಯ ತಿಳಿಸೋದು ಬೇಡ, ಯಾಕಂತಂದರೆ ಭೂಮಿ ಟ್ರೈನಿಂಗಲ್ಲಿ ಇರ್ತಾಳೆ. ಅವಳೇನಾದ್ರೂ ಅಮ್ಮ ಬಂದಿದ್ದಾಳೆ ನಾವು ಖುಷಿಲಿ ಹಾಗೆ ಬಂದ್ಬಿಡ್ತಾಳೆ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಈ ಕಡೆ ಲಕ್ಷ್ಮಿನ ಕರ್ಕೊಂಡು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗೋಕ್ಕೆ ಲಕ್ಷ್ಮಕ್ಕನ ಮನೆಗೆ ಹೋಗ್ತೀನಿ ಅಂತ ಭೂಮಿ ಭಾಗ್ಯಮ್ಮ ಹೇಳ್ತಾಳೆ. ಅಯ್ಯೋ ಲಕ್ಷ್ಮಿ, ನಾವೆಲ್ಲ ಯಾಕೆ ಬಂದಿರೋದು, ನಾವು ಭಾಗ್ಯಮ್ಮನ ಕರ್ಕೊಂಡು ಹೋಗೇ ಬಂದಿರೋದು, ಭೂಮಿ ಬರೋ ಗಂಟ ಭಾಗ್ಯಮ್ಮ ನಮ್ಮನೆಲ್ಲೇ ಇರ್ತಾಳೆ ಅಂತ ಸಂಗೀತ ಕೂಡ ಹೇಳ್ತಾರೆ. ಸೊ ಇಲ್ಲ ಬೇಡ ಅಂತ ಹೇಳ್ತಾರೆ ಯಾರು, ಭಾಗ್ಯಮ್ಮನವರು. ಬೇಡ ಅಂದಾಗ, ಅಯ್ಯೋ ಏನು ಹೇಳ್ತಿದೀಯಾ, ಬೇಡ ಅಂತಿದ್ದೀರಲ್ಲ ಅಂತ ಹೇಳಿ ನಮ್ಮ ಸಂಗೀತ ಕೂಡ ಹೇಳ್ತಾರೆ. ಸಂಗೀತ ಹೇಳಿದಾಗ, ನೋಡಿ ಸಂಗೀತಮ್ಮ, ಏನಂತಂದರೆ ಅತ್ತೆ ಮನೆಯಲ್ಲಿ ಅಳಿಯ ಇರೋದು, ಅಳಿಯನ ಮನೆಯಲ್ಲಿ ಅತ್ತೆ ಇರೋದು ಚೆನ್ನಾಗಿರಲ್ಲ, ನಾನು ಲಕ್ಷ್ಮಿ ಜೊತೆನೇ ಇರ್ತೀನಿ ಅಂತ ಭಾಗ್ಯಮ್ಮ ಕೂಡ ಹೇಳ್ತಾರೆ. ಅಯ್ಯೋ ನೀವು ಆಗ ಅನ್ಕೋತೀರಾ, ನನ್ನಮ್ಮ ಹೇಗೆ ಹಾಗೆ ನೀವು ಕೂಡ ಅಂತ ಹೇಳಿದಾಗ, ಉತ್ತರ ಸಿಕ್ತಲ್ವಾ, ಹೋಗೋಣವಾ ಮನೆಗೆ ಅಂತ ಹೇಳ್ತಾರೆ ಯಾರು, ನಮ್ಮ ಸಂಗೀತಮ್ಮನವರು. ಸೊ ಈ ಕಡೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಡಕ್ಕೆ ನಿಲ್ತಾರೆ. ಈ ಕಡೆ ದೇವಯಾನಿ, ನೀನು ಬರ್ತೀಯಾ ಇಲ್ವಾ ಅಂತ ಹೇಳಿದ ತಕ್ಷಣ ದೇವಯಾನಿದಳು ಅದು ಅಂತ ಯೋಚನೆ ಮಾಡಿ, ಅದು ನನ್ನ ಕಾರ್ ಪಾರ್ಕಲ್ಲಿದೆ, ಹಾಗೆ ನಾನು ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ ಅಂದ ತಕ್ಷಣ ಆಯ್ತಾಯಿತು ಆದಷ್ಟು ಒಟ್ಟಿನಲ್ಲಿ ಅವಳು ಎಸ್ಕೇಪ್ ಆಗ್ತಾಳೆ. ಯಾರ್ದಂದರೆ ಇನ್ನೊಂದು ರಾಜೇಂದ್ರನ ಕೇಸ್ ಒಂದಿದೆ ಅಲ್ಲ, ಅದೊಂದು ನೋಡ್ಕೋಬೇಕು ಅವಳು, ರಾಜೇಂದ್ರನ ಬಿಡುಗಡೆ ಮಾಡಬೇಕು. ಯಾಕಂದರೆ ಅಲ್ಲೊಂದು ಕ್ರಿಮಿನಲ್ ಕೂಡ ಇಟ್ಟಿದ್ದಾರೆ, ಇನ್ನೊಂದು ಅದೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗೋದಿದೆ, ಯಾರು ಸೇಮ್ ದೇವಯಾನಿ ಥರ ಇರುವಂಥ ಕ್ಯಾರೆಕ್ಟ್ರು. ಸೊ ರಾಜೇಂದ್ರನ ಕೇಸ್ ಇದೆ, ಅಲ್ಲಿಗೆ ಹೋಗ್ಬೇಕು ಅವಳು, ಬರೀ ಕೇಸು ಇಲ್ಲಂತೂ ಒಂದು ನ್ಯಾಯ ಸಿಕ್ತು. ಮತ್ತು ಭಾಗ್ಯಮ್ಮನಿಗೆ ಅಜಿತ್ ಅವ್ರು ಕೂಡ ಹೇಳ್ತಾರೆ, ನೋಡಿ ಭಾಗ್ಯಮ್ಮ, ಇನ್ನು ಮುಂದೆ ನೀವು ಹುಷಾರಾಗಿರಬೇಕು, ಯಾಕಂದ್ರೆ ನಾನಿರೋ ಗಂಟ ಏನೂ ಮಾಡೋಕ್ಕಾಗಲ್ಲ, ಹಾಗಂತ ನಾವು ನಮ್ಮ ಕೇರ್ಫುಲ್ ಅಲ್ಲ ಇರಲೇಬೇಕಲ್ಲ ಅಂತ ಹೇಳಿದಾಗ ದೇವಯಾನಿ ಇದ್ದಳು ಗುರ್ರಾಯಿಸ್ತಿರ್ತಾಳೆ. ಆದರೂ ನಾನು ಅವ್ರ ವೀರಣ್ಣನ ಸಾಯಿಸೋಕ್ಕೆ ಕಾರಣ ಏನು, ಅವ್ರು ಯಾರು ಅನ್ನೋದನ್ನು ಕಂಡುಹಿಡಿಯೋದು ಬಿಡೋದಿಲ್ಲ ಅಂದಾಗ ದೇವಯಾನಿಗೆ ಹಂಗೆ ಕೋಪ ಉಕ್ಕಿ ಬರ್ತಾ ಇರುತ್ತೆ, ಆದರೂ ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ. ಸೊ ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ನಮ್ಮ ಅಜಿತ್ ಸಾಹೇಬರು ಮನೆಗೆ ಹೋಗಿ ಅಂತ ಹೇಳ್ತಾರೆ, ಅವ್ರು ಸ್ಟೇಷನ್ಗೆ ಹೋಗ್ತಾರೆ. ನಮ್ಮ ಶ್ರವಣ್ ಸಾಹೇಬರು ಹೋಗ್ತಾರೆ, ಎಲ್ಲಿಗೆ, ಭೂಮಿಯ ಒಂದು ತರಬೇತಿ ಕೇಂದ್ರಕ್ಕೆ ಹೋಗ್ತಾರೆ. ಪೊಲೀಸ್ ಟ್ರೈನಿಂಗ್ ಹೋಗಿರ್ತಾಳಲ್ಲ ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಭಾಗ್ಯಮ್ಮನಿಗೆ ಫೋನ್ ಮಾಡಿಕೊಡ್ತಾರೆ. ಫೋನ್ ಮಾಡಿಕೊಟ್ಟಾಗ ಹಲೋ ಅಂತ ಹೇಳ್ತಾರೆ ಭಾಗ್ಯಮ್ಮ. ಅಮ್ಮ ಅಂದ ತಕ್ಷಣ ಭೂಮಿ ನಿನ್ನ ಕೈಯಿಂದ ಅಮ್ಮ ಅಂತ ಕರೆಸ್ಕೊಂಡು ಎಷ್ಟು ದಿನಗಳಾಗಿತ್ತಲ್ಲಮ್ಮ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮನ ಒಳಗೆ ಶುರು ಮಾಡ್ತಾಳೆ. ಅಮ್ಮ ನೀನು ಅಂದ ತಕ್ಷಣ, ಹೌದು ಕಣೆ ನಾನು, ಅಮ್ಮ ನೀನು ಜೈಲಿಂದ ಹೊರಗಡೆ ಬಂದೀಯಾ ಅಂದಾಗ, ಹೌದು ನನ್ನ ಅಳಿಯ ಅಜಿತ್ ಸಾಹೇಬ್ರೆ ನನ್ನ ಬಿಡುಗಡೆ ಮಾಡಿದ್ದು ಅಂದ ತಕ್ಷಣ ಭೂಮಿ ಒಂದು ಕ್ಷಣ ಶಾಕ್ ಆಗ್ತಾಳೆ, ಭಾವುಕಳಾಗ್ತಾಳೆ. ಫಸ್ಟ್ ಅಮ್ಮನ ಜೊತೆ ಮಾತಾಡಿದಾಗ ಭಾವುಕಳಾಗ್ತಾಳೆ. ಆಮೇಲೆ ಏನಪ್ಪ ಅಂತಂದರೆ, ಇನ್ಯಾರು ಕಣೆ ನನ್ನ ಅಳಿಯ ಅಜಿತ್ ಸಾಹೇಬ್ರೆ ನನ್ನ ಬಿಡುಗಡೆ ಮಾಡಿರೋದು ಅಂದ ತಕ್ಷಣ ಭೂಮಿಗೆ ಫುಲ್ ಶಾಕ್ ಆಗುತ್ತೆ. ಸೊ ಸಂಚಿಕೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಈಗ ಅಜಿತ್ ಸಾಹೇಬ್ರೆ ಭೂಮಿನ ಬಿಡಿಸಿರೋದು ಅಂತ ಭೂಮಿಗಂತೂ ಗೊತ್ತಾಗಿದೆ. ಹಾಗಾದರೆ ಭೂಮಿ ಯಾಕೆ ಹೀಗಾಯಿತು, ನಾನು ಸಾಹೇಬ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸಾಹೇಬ್ರ ಹತ್ರ ಏನಾದರೂ ಕ್ಷಮೆ ಕೇಳ್ತಾಳ, ಮತ್ತು ಅಜಿತ್ ಸಾಹೇಬ್ರನ್ನ ಮದುವೆ ಆಗೋಕ್ಕೆ ಹೋಗ್ತಾಳ, ಎರಡೂ ಕುಟುಂಬಗಳು ಸೇರಿ ಅಜಿತ್ ಭೂಮಿನ ಒಂದು ಮಾಡ್ತಾರ, ಮತ್ತು ದೇವಯಾನಿ ಏನಾದರೂ ಪಿತೂರು ಮಾಡ್ತಾಳೆ, ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಜಿತ್ ಸಾಹೇಬ್ರು ಬಿಡಿಸಿದ್ದು ಅಂತಂದಾಗ ಈ ಭೂಮಿ ಏನು ಮಾಡ್ತಾಳೆ ಅಂತಂದರೆ, ಭಾಗ್ಯಮ್ಮನ ಮಾತು ಕೇಳಿ ಒಂದು ಕ್ಷಣ ಬೆಚ್ಚಿ ಬಿಡ್ತಾಳೆ. ಒಂದು ಭಾವುಕಳಾದಂಥ ಮುಖ ಏನಾಗ್ಬಿಡುತ್ತೆ, ಸೀರಿಯಸ್ನೆಸ್ಗೆ ಹೋಗುತ್ತೆ. ಇದು ಹೇಗೆ ಸಾಧ್ಯ ಅನ್ನೋ ಥರ. ಸೊ ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್, ಬಾಯ್.